ಇವತ್ತು ಅಕ್ಕ ಕೆಫೆ ಬಂದಿದ್ದೀರಾ, ಏನು ವಿಶೇಷತೆ? ಸರ್ ಟೀ ಕಾಫಿ ಟೇಸ್ಟ್ ನೋಡೋಣ ಅಂತ ಬಂದು ಚೆನ್ನಾಗೈತೆ. ಹ್ಞೂ ಗೋಡನು ಚೆನ್ನಾಗೈತೆ, ಟೀನು ಚೆನ್ನಾಗೈತೆ. ಹ್ಞೂ ನಾವು ದೂರ ಹೋಯ್ತಾ ಇದ್ದು ಇಲ್ಲೇ ಹತ್ರಕ್ಕೆ ನಮ್ಮ ಆಫೀಸ್ ಹಿಂದ್ಗಡೆನೇ ಆಯಿತು. ಹತ್ರ ನಮ್ಮ ಮಹಿಳೆಯರಿಗೆ ಅನುಕೂಲ ಆಯಿತು, ಹೊರಗಡೆ ಹೋಗಂಗಿಲ್ಲ. ಹ್ಞೂ ನಮ್ಮ ಮಹಿಳೆಯರು ಅನುಕೂಲ ಆಗಲಿ, ಅವರು ಬೇರೆ ಕಡೆ ಹೋಗೋ ದುಡಿಯೋ ಬದಲು ಇಲ್ಲೇ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತಾರೆ. ಹ್ಞೂ ಚೆನ್ನಾಗೈತೆ. ಹ್ಞೂ ಹ್ಞೂ ಇನ್ನು ಮುಂಚೆ ನೋಡೋ ಟೇಸ್ಟು ಇವಾಗ ಬೋಂಡ ಮತ್ತು ಟೀ ಚೆನ್ನಾಗೈತೆ ಸರ್. ಹ್ಞೂ ಬೇಡ ಸರ್, ಇಲ್ಲೇ ಅನುಕೂಲ ಆಗಲಿ, ಇಲ್ಲೇ ಮಹಿಳೆಯವರು ಮುಂದುವರಿಲಿ ಸರ್. ಬೇರೆ ಕಡೆ ಏನು ಬೇಡ, ನಮ್ಮ ಆಫೀಸ್ಗೆ ಹತ್ರ ಐತೆ. ಇಲ್ಲೇ ಹೋಯ್ತೀವಿ ಸರ್, ಇಲ್ಲೇ ತಿಂತಿದ್ದೀವಿ. ಇಲ್ಲೇ ಮಧ್ಯಾಹ್ನ ಊಟ ಮಾಡಿದ್ರೆ ಇಲ್ಲಿ ಊಟ ಮಾಡ್ತೀವಿ. ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗೈತೆ ಸರ್. ಈ ರೀತಿ ಸಿದ್ದರಾಮಯ್ಯನವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಮಹಿಳೆಯರಿಗೋಸ್ಕರ ಅಂತೇಳಿ ಒಂದು ಯೋಜನೆ ತಂದಿದ್ದಾರೆ, ಅಕ್ಕ ಕೆಫೆ ಅಂತ, ಸರ್ಕಾರದಿಂದ ಓಪನ್ ಆಗಿರೋದು. ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನಿಲ್ಲ ಸರ್, ಈ ಸಿ ಎಮ್ ಬಗ್ಗೆ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಅವನ್ನೆಲ್ಲ ಅನುಕೂಲ ಮಾಡವ್ರೆ ಅವರು. ಅವ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಸರ್. ತುಂಬ ಚೆನ್ನಾಗಿ ಮಾಡವ್ರೆ ಮಹಿಳೆಯರಿಗೆ. ಶಕ್ತಿ ಯೋಜನೆ ಮಾಡವ್ರೆ, ಗೃಹಲಕ್ಷ್ಮಿ ಮಾಡವ್ರೆ, ಮತ್ತು ಎಲ್ಲ ಅನುಕೂಲ ಮಹಿಳೆಯರಿಗೆಲ್ಲ ತುಂಬ ಅನುಕೂಲ ಮಾಡವ್ರೆ ಸರ್. ಅವ್ರದ್ದು ಐದನೇ ಸರ್. ನಾವು ಹೌದಾ? ಏನಾಗಬೇಕು ಸಿದ್ದರಾಮಯ್ಯನವ್ರಿಗೆ ನೀವು? ಅವ್ರಿಗೆ ನಮಗೆ ಮಾವ ಆಗಬೇಕು ಸರ್. ಮಾವ ಆಗ್ಬೇಕಾ? ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಅವ್ರು 100 ವರ್ಷ ತುಂಬ ಚೆನ್ನಾಗಿರ್ತೈತೆ ಸರ್. ದೇವರು ಅವ್ರನ್ನ ಐಸರಾಗಿ ಬಿಟ್ಟು ಕಾಪಾಡಲಿ ಸರ್. ಎಲ್ಲ ಮಹಿಳೆಯರಿಗೆ ನಾವೊಬ್ಬರೇ ಅಂತಲ್ಲ, ನಮ್ಮೂರೇ ಅಂತಲ್ಲ, ಇಡೀ ಪ್ರಪಂಚನೇ ಅನುಕೂಲವಾಗಿ ಫ್ರೀಯಾಗಿ ಬಸ್ಸಲ್ಲೆಲ್ಲ ತಿರುಗಾಡ್ತಾರೆ ಸರ್.